ರಿಲೇಶನ್‌ಶಿಪ್ಪಲ್ಲಿ ಬ್ರೇಕಪ್ ಆಯ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ 6 ತಪ್ಪು ಕೆಲಸ ಮಾಡ್ಲಿಕ್ಕೆ ಹೋಗಲೇಬೇಡಿ. ಯಾವಾಗ ಬ್ರೇಕಪ್ ಆಗುತ್ತಲ್ಲ, ಸೊ ಬ್ರೇಕಪ್ ಆದಾಗಿಂದ ನೀವು ಏನು ಮಾಡಬೇಕು ಅನ್ನೋದು ತುಂಬ ಮುಖ್ಯ ಇದೆ. ಬ್ರೇಕಪ್ ಆದಮೇಲೆ ಎಷ್ಟೋ ಜನ ಏನು ಮಾಡಬಾರ್ದು ಅದನ್ನೇ ಮಾಡಿಬಿಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 6 ಟಿಪ್ಸ್‌ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಚಾನಲ್‌ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ಮಾತಾಡಬೇಕು. ನಿಮ್ಮ ಬ್ರೇಕಪ್ ಬಗ್ಗೆ, ನಿಮ್ಮ ರಿಲೇಶನ್‌ಶಿಪ್ ಬಗ್ಗೆ, ನಿಮ್ಮ ಕೆರಿಯರ್ ಬಗ್ಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಓಕೆ, ಸ್ಕಿಪ್ ಮಾಡಬೇಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮತ್ತೆ ಮತ್ತೆ ಕಾಲ್ ಮಾಡುವಂಥ ಕೆಲಸ ಮಾಡಬೇಡಿ. ಬ್ರೇಕಪ್ ಆಯಿತು, ಅದಕ್ಕೆ ಪೂರ್ಣವಿರಾಮ ಇಟ್ಟಾಯಿತು ನಿಮ್ಮ ಸಂಬಂಧಕ್ಕೆ, ಅವ್ರ ಪಾಡಿಗೆ ನಿಮ್ಮ ಪಾಡಿಗೆ ಅಂತ ಒಂದು ಆದಮೇಲೆ ಮತ್ತೆ ಅವ್ರಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ರಿಲೇಶನ್ಶಿಪ್ಪಲ್ಲಿ ಬಲವಂತ ಅನ್ನೋದು ಆಗಲೇಬಾರ್ದು. ಬಲವಂತವಾಗಿ ನಿಮ್ಮ ಜೊತೆಗಿದ್ರೆ ಕಿರಿಕಿರಿ ಅನ್ಸೋಕ್ಕೆ ಶುರು ಆಗುತ್ತೆ. ಅವ್ರು ಏನೇ ಒಳ್ಳೇದು ಮಾಡಿದ್ರು ಬಲವಂತವಾಗಿ ಜೊತೆಗಿದ್ದಾಗ ಒಬ್ರು, ಅದು ಏನಂದ್ರೆ ಕಂಫರ್ಟೇಬಲ್ ಆಗ್ತಿರಲ್ಲ, ಕಿರಿಕಿರಿ ಆಗ್ತಿರುತ್ತೆ. ಕಿರಿಕಿರಿಯಿಂದ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಸೊ ಕಂಫರ್ಟೇಬಲ್ ಲೈಫ್ ತುಂಬ ಬೇಕಾಗಿರೋದು. ಆ ಕಂಫರ್ಟೇಬಲ್ ಲೈಫ್‌ಗೋಸ್ಕರ ಏನಂತ ಹೇಳಿದ್ರೆ, ನಾವು ಮತ್ತೆ ಮತ್ತೆ ಅವ್ರಿಗೆ ಕಾಲ್ ಮಾಡಿದ್ರೆ ಕಿರಿಕಿರಿ ಆಗುತ್ತೆ. ಸೊ ಬಿಟ್ಬಿಡಿ, ಮತ್ತೆ ಮತ್ತೆ ಕಾಲ್ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಬೇಡಿಕೊಳ್ಳೋದನ್ನೇ ಬಿಟ್ಬಿಡಿ ನೀವು. ಎಷ್ಟೋ ಜನ ಅಂತ ಹೇಳಿದ್ರೆ ಐ ಆಮ್ ಸಾರಿ ಅವ್ರು ನಮ್ಗೆ ಇಷ್ಟ ಇಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ ಬಾಯಿ ಬಿಟ್ಬಿಟ್ಟು. ಇವರಾದ್ರೂ ಪಾಪ ಲಾಯಲ್ ಆಗಿ ಪ್ರೀತಿ ಮಾಡಿರ್ತಾರಲ್ಲ, ಉಳಿಸ್ಕೊಳ್ಳೋಕೆ ತುಂಬ ಕಷ್ಟ ಬಿದ್ದು ಬೇಡ್ಕೊಳ್ಳೋಕೆ ಹೋಗ್ತಾರೆ. ಅವ್ರ ಬೇಡಿಕೆಗಳನ್ನು ಇವರು ಕಾಲಿಂದ ಒದ್ಬಿಟ್ಟು ಹೋಗ್ತಾರೆ. ಸೊ ಬೇಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆಲ್ಲಿ ಮರ್ಯಾದೆ ಸಿಗಲ್ಲೋ, ನಿಮಗೆಲ್ಲಿ ಸ್ವಂತ ಗೌರವಕ್ಕೆ ಧಕ್ಕೆ ಬರುತ್ತೋ, ಸೊ ಬೇಡ್ಕೊಳ್ಳೋದನ್ನ ಬಿಟ್ಬಿಡಿ ನೀವು. ಸಂಬಂಧ ಬೇಡೋದಲ್ಲ ಆ್ಯಕ್ಚುಲಿ, ಅವರೂ ಕೂಡ ಸಾಥ್ ಕೊಡೋದು ನಿಮ್ಮೊಟ್ಟಿಗೆ. ಅದಕ್ಕೆ ಅರ್ಧಾಂಗಿ ಅಂತ ಹೇಳ್ತೀವಲ್ಲ, ಒಬ್ರಿಗೊಬ್ರು ಸಾಥ್ ಕೊಟ್ಟಾಗ ಸಂಬಂಧ ಶುರುವಾಗುತ್ತೆ. ಸೊ ಸಾಥ್ ಕೊಡ್ದಿರಾ ನೀವು ನನ್ಗೆ ಲವ್ ಮಾಡು, ನನ್ನ ಜೊತೆಗಿರು ಅಂತ ಹೇಳಿದ್ರೆ ಅವ್ರಿಗಿರೋಕೆ ಇಷ್ಟೆಲ್ಲ ಹೋಗ್ತಿರ್ತಾರೆ, ಅವ್ರು ಹೆಂಗಿರೋಕೆ ಸಾಧ್ಯ? ಥರ್ಡ್ ಪಾಯಿಂಟ್ ನೋಡೋಣ. ಏನಂದ್ರೆ ಸೋಷಿಯಲ್ ಮೀಡಿಯಾ ಸ್ಟಾಕಿಂಗ್. ಸೊ ಅದೇ ಹೇಳ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಮತ್ತೆ ಅವ್ರ ವಿಡಿಯೋಗಳನ್ನ ನೋಡೋದು, ಮತ್ತೆ ಅವ್ರ ಡಿಪಿನ್ ಚೆಕ್ ಮಾಡ್ಕೊಳ್ಳೋದು ಮಾಡಿದ್ರೆ ಏನಾಗುತ್ತೆ, ನಿಮಗೆ ರೀಕಾಲ್ ಆಗುತ್ತೆ ಪಾಸ್ಟ್. ಬೆಸ್ಟ್ ಮೆಮೊರಿ ಅಂತ ಏನಿತ್ತು ಅದು ಪಾಸ್ಟ್ ನಿಮಗೆ ಮತ್ತೆ ರೀಕಾಲ್ ಆಗುತ್ತೆ. ರೀಕಾಲ್ ಆದಾಗ ಡೆಫಿನೆಟ್ಲಿ ನಿಮಗೆ ಪ್ರಾಬ್ಲಮ್ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಸೊ ಇದು ನಿಮಗೆ ಒಂದು ಡಿಸ್ಟ್ರಕ್ಷನ್ ಅಂದರೆ ಲೈಕ್ ಡಿಸ್ಟರ್ಬ್ ಮಾಡ್ದಂಗೆ ಇರುತ್ತೆ ಪದೇ ಪದೇ ನೋಡಿದಾಗ. ಸೊ ಹಾಗಾಗಿ ಅದನ್ನು ಸೋಷಿಯಲ್ ಮೀಡಿಯಾ ಎಲ್ಲ ಹ್ಯಾಂಡಲ್ಗಳನ್ನು ಬ್ಲಾಕ್ ಮಾಡಿ ಅಲ್ಲಿಗೆ ಬಿಟ್ಬಿಡಿ. ಈ ತಪ್ಪು ಕೆಲಸ ಮಾಡಬೇಡಿ. ನೆಕ್ಸ್ಟ್ ಯಾವುದು ಅಂದರೆ, ಸೇಡ್ ತೀರಿಸ್ಕೊಳ್ಳುವಂಥ ಈ ಪ್ರಯತ್ನ ಮಾಡಬೇಡಿ. ಎಷ್ಟೋ ಜನ ಬ್ರೇಕಪ್ ಆದಮೇಲೆ ನನಗೆ ಮೋಸ ಮಾಡಿದ್ನಲ್ಲ ಅವ್ನನ್ನು ಬಿಡಲ್ಲ ನಾನು ಅಂತ ಹೇಳ್ತಾರೆ. ಯಾಕೆ? ನೀವು ಅವರನ್ನ ಏನಾದ್ರು ಸೇಡ್ ತೀರಿಸ್ಕೊಳ್ಳೋಕೆ ಹೋಗಿ ನಿಮಗೆ ನಿಮ್ಮ ಲೈಫಲ್ಲಿ ಏನೇನು ಮಾಡಬೇಕಂತ ಇರುತ್ತಲ್ಲ ಅಷ್ಟೂ ಕೆಲಸಗಳನ್ನು ಬ್ಯಾಲೆನ್ಸ್ ಇಟ್ಕೊಬಿಡ್ತೀರಿ. ನಿಮಗೋಸ್ಕರ ಇದ್ದಿದ್ದು ಲೈಫು, ನಿಮಗೋಸ್ಕರ ಬದುಕಿ, ನಿಮ್ಮ ನಗುಗೋಸ್ಕರ, ನಿಮ್ಮ ನೆಮ್ಮದಿಗೋಸ್ಕರ, ನಿಮ್ಮ ದುಡ್ಡುಗೋಸ್ಕರ, ನಿಮ್ಮ ವ್ಯಾಲ್ಯೂಬಲ್ ಥಿಂಗ್ಸ್‌ಗೋಸ್ಕರ. ಅವ್ರು ಹೋಗಿ ಆಯಿತು, ಬಿಟ್ಟಿ ಆಯಿತು, ಭಗವಂತ ನೋಡ್ಕೊಳ್ಳಿ. ನೀವ್ಯಾಕೆ ಸೇಡ್ ತೀರಿಸ್ಕೊಂಡು ನಿಮ್ಮ ಒಳ್ಳೆ ಸಮಯನ ಅವ್ರಿಗೋಸ್ಕರ ಮೀಸಲಿಟ್ಟು ಹಾಳು ಮಾಡ್ಕೋತೀರಿ? ಎಷ್ಟೋ ಜನ ಏನು ಮಾಡ್ತಾರೆ, ಸೇಡ್ ತೀರಿಸ್ಕೊಳ್ಳೋಕ್ಕೆ ಹೋಗ್ತಾರೆ. ಇದು ಮುಟ್ಟಾಳ್ತನ. ಸೇಡು ತೀರಿಸ್ಕೊಳ್ಳೋಕೆ ನೀವ್ಯಾರು? ಅವ್ರು ಮಾಡಿದ್ದನ್ನು ಅವ್ರಿಗೆ ಬಿಟ್ಟುಬಿಡಿ ಅಲ್ಲ. ಇದು ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಹೇಳ್ತಾ ಇರೋದು. ಸೇಡ್ ತೀರಿಸ್ಕೊಳ್ಳೋಕೆ ಹೋಗಲೇಬೇಡಿ. ಬ್ರೇಕಪ್ ಆಗಿ ಬಿಟ್ಬಿಡಿ ಅವ್ರ ಪಾಡಿಗೆ. ನಿಮ್ಮ ಲೈಫ್ ಚೆನ್ನಾಗಿ ಮಾಡ್ಕೊಳ್ಳೋದ್ರ ಕಡೆ ನೀವು ಪ್ರಯತ್ನ ಮಾಡಿ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್, ನಿಮ್ಮನ್ನು ದೂಷಿಸೋದು, ನಿಮ್ಮನ್ನು ನೀವು ಪದೇ ಪದೇ ದೂಷಿಸ್ಕೊಳ್ಳೋದು, ನಿಮ್ಮನ್ನು ನೀವು ಬೈಕೊಳ್ಳೋದು, ನಿಮಗೆ ನೀವು ಲೈಕ್ ತಲೆಗೆ ಹೊಡ್ಕೊಳ್ಳೋದು, ಕಣ್ಣೀರು ಹಾಕೊಳ್ಳೋದು, ಈ ತಪ್ಪು ಕೆಲಸ ಮಾಡಬೇಡಿ. ಆಗೋಯ್ತು ಅಷ್ಟೇ. ಏನೀಗ ನೆಕ್ಸ್ಟ್ ಏನು ಆಗಬಾರ್ದಲ್ಲ. ಆಗೋಗಿರೋದ್ರ ಬಗ್ಗೆ ಎಷ್ಟು ಥಿಂಕ್ ಮಾಡಿದ್ರೆ ಏನು ಸಿಗೋಕ್ಕೆ ಸಾಧ್ಯ ನಿಮಗೆ? ಈಗ ಒಂದು ಗ್ಲಾಸ್ ಇದೆ ಕೈನಲ್ಲಿ, ಬಿದ್ದೋಗಿದೆ, ಹೊಡೆದೋಯ್ತು. ಜೋಡಿಸಿದ್ರು ಸರಿ ಆಗಲ್ಲ, ಹೊಡೆದೇ ಹೋಯಿತು, ಹಾಳಾಗಿ ಹೋಯಿತು. ನೆಕ್ಸ್ಟು ಏನು ಮಾಡಬೇಕು ಅನ್ನೋದು ಇರಬೇಕು. ಬಿಟ್ಟರೆ ಅದನ್ನೇ ದೂಷಿಸ್ತಾ ಕೂತ್ಕೊಂಡ್ಬಿಟ್ರೆ ಇರೋ ಸಮಯ ವ್ಯರ್ಥ ಆಗುತ್ತೆ. ಬಿಟ್ಟರೆ ಎನರ್ಜಿ ವ್ಯರ್ಥ ಆಗೋದು ಬಿಟ್ಟರೆ, ನಿಮ್ಮ ಥಾಟ್ ಪ್ರೊಸೆಸ್ ಹಾಳಾಗೋಗೋದು ಬಿಟ್ಟರೆ ಇನ್ನೇನೂ ಆಗಲ್ಲ. ಈ ತಪ್ಪು ಮಾಡಬೇಡಿ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೊಸ ಸಂಬಂಧಕ್ಕೆ ತಕ್ಷಣ ಹೋಗಬೇಡಿ. ಇಲ್ಲಿ ಬ್ರೇಕಪ್ ಆಯಿತು ಅಂತ ಇನ್ನು ಯಾವುದೋ ಹೊಸ ಸಂಬಂಧಕ್ಕೆ ಹೋಗ್ಬಿಟ್ಟು ತಗಲಾಕೊಂಡ್ಬಿಡಬೇಡಿ. ನಿಮ್ಮ ಇಷ್ಟ ಕಷ್ಟ, ನಿಮ್ಮ ಒಂದು ಗುರಿ, ನೀವು ಎಲ್ಲಿಗೆ ಸಾಗಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಲೈಫಲ್ಲಿ ಯಾವುದು ತುಂಬ ಮುಖ್ಯ ಇದೆ, ಇದೆಲ್ಲಾನು ಕೂಡ ನೋಡಿಕೊಂಡು ಅದಾದಮೇಲೆ ಹೊಸ ಸಂಬಂಧಕ್ಕೆ ಹೋಗಬೇಕು. ಎಷ್ಟೋ ಜನ ಹೊಸ ಸಂಬಂಧಕ್ಕೆ ಕಾಲಿಟ್ಬಿಡ್ತಾರೆ. ತಪ್ಪು ಕೆಲಸ ಮಾಡಬೇಡಿ ಸ್ನೇಹಿತರೆ. ಯಾರೂ ತಪ್ಪು ಕೆಲಸ ಮಾಡಬೇಡಿ ಬ್ರೇಕಪ್ ಆದಮೇಲೆ. ವಿಡಿಯೋ ಹೇಗಿತ್ತು, ಏನನ್ನಿಸ್ತು ಕಮೆಂಟ್ ಮಾಡಿ. ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.